ಮೂರನೇ ಟಿ20 ಪಂದ್ಯವನ್ನ ಸೋತ ನಂತರ ನ್ಯೂಜಿಲೆಂಡ್ ಕ್ಯಾಪ್ಟನ್ ಸ್ಯಾಂಟ್ನರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಹೇಳಿದ್ರು ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಮ್ಮ ಬ್ಯಾಟರ್ಗಳು ಈ ಒಂದು ಕಂಡೀಷನ್, ಈ ಒಂದು ಪಿಚ್ ಗಳ ಕಂಡೀಷನ್ ಮತ್ತೆ ವೆದರ್ ಗೆ ಸೆಟ್ ಆಗ್ತಾ ಇಲ್ಲ. ಇಲ್ಲಿನ ಒಂದು ಪಿಚ್ ಕಂಡೀಷನ್ ನಮ್ಮ ಬ್ಯಾಟರ್ಸ್ ಗಳಿಗೆ ಸೆಟ್ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ತಂಡ ಜಾಸ್ತಿ ರನ್ ಅನ್ನ ಕಲೆ ಹಾಕಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ. ಮತ್ತೆ ನಮ್ಮ ಬಾಲರ್ಸ್ ಗಳು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಈ ಒಂದು ಪಿಚ್ ನಲ್ಲಿ ವೇರಿಯೇಷನ್ ಮಾಡೋದು. ಹೀಗಾಗಿನೇ ನಮ್ಮ ತಂಡ ಈ ಒಂದು ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಪಂದ್ಯವನ್ನ ಸೋಲ್ತಾ ಇದ್ದೀವಿ. ತುಂಬಾನೇ ಒಂದು ಮಾರ್ಜಿನ್ ಟಾರ್ಗೆಟ್ ಅನ್ನ ನೀಡಿದ್ರು ಕೂಡ ಈಸಿಯಾಗಿ ಭಾರತ ತಂಡ ಚೇಸ್ ಮಾಡ್ತಾ ಇದೆ. ಲೋ ಸ್ಕೋರ್ ಇದ್ದು ಡಿಪೆಂಡ್ ಮಾಡಕ್ ಹೋದ್ರೆ ಅವರು ಕೂಡ ಬೇಗನೆ ಒಂದು ಪಂದ್ಯವನ್ನ ಮುಗಿಸ್ಕೊಳ್ತಾ ಇದ್ದಾರೆ. ಫಿಲಿಪ್ಸ್ ಅವರು ಒಬ್ಬರೇ ಸ್ಟ್ರಗಲ್ ಪಡ್ತಾ ಇದ್ರು. ಅವರು ಚೆನ್ನಾಗಿ ಆಡಿದ್ರು ಅಂತ ನಮ್ಮ ತಂಡ 153ರ ಗಡಿಯನ್ನ ತಲುಪಿಲ್ಲ ಅಂದ್ರೆ ನಾವು 100+ ಮೊತ್ತವನ್ನ ಕಲೆ ಹಾಕ್ಬೇಕಾಗ್ತಾ ಇತ್ತು. ಭಾರತ ಈಸಿಯಾಗಿ ಚೇಸ್ ಮಾಡ್ತಾ ಇತ್ತು. ಬಟ್ ಭಾರತ ತಂಡದ ಪರವಾಗಿ ಬೂಮ್ರಾ, ರವಿ ಬಿಷ್ಣು ಅವರು ಚೆನ್ನಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರು. ನಮ್ಮ ಬ್ಯಾಟರ್ಸ್ ಗಳು ಮಿಸ್ಟೇಕ್ ಅನ್ನ ಮಾಡಿ ವಿಕೆಟ್ ಅನ್ನ ನೀಡಿದ್ರು. ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಕ್ಕೆ ಬಿಡ್ತಾ ಇರಲಿಲ್ಲ. ಇನ್ ಕೇಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ರೆ ನಮ್ಮ ತಂಡ ಚೆನ್ನಾಗಿ ಒಂದು ಒಳ್ಳೆ ಮಾರ್ಜಿನ್ ಅನ್ನ ನೀಡ್ತಾ ಇತ್ತು. ಆದ್ರೆ ನಮ್ಮ ಬಾಲರ್ಸ್ ಗಳು ಕೂಡ ಸಾಕಷ್ಟು ಮಿಸ್ಟೇಕ್ ಗಳನ್ನ ಮಾಡಿದ್ರು. ಲೆಂತ್ ವೇರಿಯೇಷನ್ ಅಲ್ಲಿ ಮಿಸ್ಟೇಕ್ ಆಯ್ತು. ಸಾಕಷ್ಟು ಸ್ಲಾಟ್ ನಲ್ಲಿ ಕೊಟ್ರು, ವೇರಿಯೇಷನ್ ವರ್ಕ್ ಆಗಿಲ್ಲ. ಇಂದು ನಕಲ್ ಬಾಲ್ ಗಳು ಯಾವುದೋ ರೀತಿಯ ನಮ್ಮ ಬಾಲರ್ಸ್ ಗಳು ಎಷ್ಟೇ ಎಫೆಕ್ಟ್ ಆಯ್ತಿದ್ರು ವರ್ಕ್ ಆಗ್ತಾ ಇರ್ಲಿಲ್ಲ. ಅಭಿಷೇಕ್ ಶರ್ಮಾ ಅವರು ಒಂದು ಬಿಗ್ ಹಿಟ್, ಸೂರ್ಯಕುಮಾರ್ ಅವರು ಅದೇ ರೀತಿ ಸಾಥ್ ಅನ್ನ ನೀಡಿದ್ರು. ತುಂಬಾ ಕಷ್ಟ ಆಗ್ತಾ ಇದೆ ನಮ್ಗೆ ಈ ಒಂದು ಕಂಡೀಷನ್ ಗಳಲ್ಲಿ ಪಂದ್ಯವನ್ನ ಆಡ್ಲಿಕ್ಕೆ ಅಂತ ಶಾಂಟ್ನರ್ ಅವರು ಸೋತ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.